ಅದು ಅಂತ ಹೇಳಿದ್ರೆ ಯಾರ್ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ದೀವಿ ಪೆನ್ಷನ್ ಅನ್ನ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಸರ್ಕಾರ ಅಂತ ಕರಿಬೇಕ ನಾವು. ಹ್ಯಾಂಡಿಕ್ಯಾಪ್ ನಿಲ್ಲಿಸ್ತೀರಿ, ವಿಧವಾ ವೇತನ ನಿಲ್ಲಿಸ್ತೀರಿ, ವಯೋವೃದ್ಧರಿಗೆ ಕೊಡುವಂತ ಇದನ್ನ ನಿಲ್ಲಿಸ್ತೀರಿ. ಹಂಗಾರೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಹಾಗಾದ್ರೆ ಇದನ್ನೆಲ್ಲ ನಿಲ್ಲಿಸೋದ್ರಿಂದ ಈಗ ನೋಡಿ 5 ತಿಂಗಳು ಆಗೋಗ್ಬಿಡ್ತಾ, 5-6 ತಿಂಗಳು ಆಗ್ತಾವಂತ. ಯಾರಿಗೆ ಪೆನ್ಷನ್ ಕೊಡ್ತಾ ಇದ್ರಿ ಪೆನ್ಷನ್ ಅನ್ನ ಇವತ್ತು ಅದನ್ನ ಮರು ಪರಿಶೀಲನೆ ಮಾಡಕ್ಕೆ ಅದನ್ನ ಒಳಪಡಿಸಿದಿರಿ. 8 ವರ್ಷದಿಂದ ಪೆನ್ಷನ್ ಕೊಡ್ತೀರಿ ಸರ್ಕಾರ, ಈಗಾಗ ಪರಿಶೀಲನೆಗೆ ಹೋಗ್ತಾ ಇದ್ರಿ. ನಂಗೆ ಅರ್ಥ ಆಗ್ತಿಲ್ಲ ಇದು. ಆಯ್ತು, ಪರಿಶೀಲನೆ 1 ತಿಂಗಳಲ್ಲಿ ಮುಗಿಸ್ರಿ. 6 ತಿಂಗಳು ಕೊಟ್ಟಿಲ್ಲ ನೀವು ಪರಿಶೀಲನೆ ನೆಪದಲ್ಲಿ. 6 ತಿಂಗಳು ಪೆನ್ಷನ್ ಕೊಡ್ಲಿಲ್ಲ ನೀವು. ಶಿವಮೊಗ್ಗ ನಗರ 1ರಲ್ಲಿ ನಗರ ಕ್ಷೇತ್ರ 1ರಲ್ಲಿ 12,000 ಜನಕ್ಕೆ ನೀವು ಪೆನ್ಷನ್ ಕೊಡಬೇಕಾಗಿದ್ದು. ಅದರೊಳಗಡೆ 6,000 ಜನದ್ದು ಈಗಾಗಲೇ ಕಟ್ಟೆ ಮಾಡಿಬಿಟ್ಟಿದ್ದೀರಿ. ಇನ್ನು ಉಳಿದವರಿಗೆ ಏನ್ ಮಾಡ್ತಿದ್ದೀರಿ? ಪರಿಶೀಲನೆ ಒಳಪಡಿಸ್ತಾ ಇದ್ದೀರಿ. 6 ತಿಂಗಳದ್ದು ನೀವು ರಿಯಂಬರ್ಸ್ಮೆಂಟ್ ಮಾಡ್ತೀರಾ? ಅರಿಯರ್ಸ್ ಕೊಡ್ತೀರಾ? ನೀವು ಕೊಡಕ್ ಸಾಧ್ಯ ಇಲ್ಲ. ನೀವು ಉದ್ದೇಶಪೂರ್ವಕವಾಗಿ ಈ ಒಂದು ಪರಿಶೀಲನೆ ಒಳಪಡಿಸಿರುವಂತ ವ್ಯವಸ್ಥೆ ಇದೆಯಲ್ಲ ನಿಮ್ದು, ಇದೊಂದು ದೊಡ್ಡ ಹುನ್ನಾರದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಪೆನ್ಷನ್ ಹಣನು ಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳ್ತೇನೆ. ಇದ್ರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪಿಸಲಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ. ಶಿವಮೊಗ್ಗ ನಗರದಲ್ಲೂ ಮಾಡ್ತೇವೆ, ಜಿಲ್ಲೆಯಲ್ಲೂ ಕೂಡ ಮಾಡ್ತೇವೆ. ಹೇಳಿದ್ರಲ್ಲ ಸರ್, ಒಂದ್ಸರಿ ಹ್ಯಾಂಡಿಕ್ಯಾಪ್ ಆದ್ರೆ ಲೈಫ್ ಲಾಂಗ್ ಏನ್ ಅದನ್ನು ಪರಿಶೀಲನೆ ಮಾಡ್ಬೇಕು ನೀವು. ಕಾಲು ಸರಿ ಆಗ್ಬಿಡುತ್ತಾ, ಅವನಿಗೆ ಕೈ ಸರಿ ಆಗ್ಬಿಡುತ್ತಾ, ಅವನ ಜೀವನ ಚೆನ್ನಾಗಾಗ್ಬಿಡುತ್ತೆ. ಮರಣ ದೃಢೀಕರಣ ಪತ್ರ ಯಾಕೆ ನಿಮಗೆ? ನಿಮ್ ಸರ್ಕಾರದ ಅಧಿಕಾರಿಗಳ ಬಗ್ಗೆ, ನೌಕರರ ಬಗ್ಗೆ ಅಪನಂಬಿಕೆ ಯಾಕೆ? ಅವರೇ ಮಾಡಿರೋ ತೀರ್ಮಾನಗಳಿದೆಲ್ಲ. ಪೆನ್ಷನ್ ಕೊಡಬೇಕಾದ್ರೆ ಈ ಪ್ರೋಸೆಸ್ ಮುಗಿಸ್ಕೊಂಡು ಅವ್ರು ಬಂದಿರ್ತಾರೆ. ಪದೇ ಪದೇ ಕಾಲ್ ಮುರಿದ್ರೆ ಕಾಲ್ ಬಂದ್ಬಿಟ್ಟಿರುತ್ತಾ? ಅರ್ಥ ಆಗದೆ ಇರುವಂತ ಒಂದು ಮಾನಸಿಕತೆ ಈ ಸರ್ಕಾರದ್ದು. ಇದನ್ನು ಗಂಭೀರವಾಗಿ ತಗೋಬೇಕು. ಇಲ್ಲಾಂದ್ರೆ ಇದು ಎಚ್ಚರಿಕೆ ಸಂಗತಿಯನ್ನ ಅರ್ಥ ಮಾಡಿಸ್ತೇವೆ ನಾವು. ಇದನ್ನ ಯಾರ್ಯಾರು ಪೆನ್ಷನ್ ತಗೊಳ್ತಿದ್ದಂತ ಫಲಾನುಭವಿಗಳಿದ್ರು ಅವರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಹೋರಾಟವನ್ನು ರೂಪಿಸುವಂತ ಕೆಲಸ ನಾವು ಮಾಡೋಣ.